ಇಬ್ರಲ್ಲಿ ಪೆಟ್ ನೇಮ್ ಏನಂತ ಕರೀತೀರಾ? ನೀವು ಅವ್ರಿಗೆ, ಅವ್ರು ನಿಮ್ಗೆ ಅಂತ? ಅವ್ರು ನನ್ಗೆ ಚಿನ್ನ ಅಂತ ಕರೀತಾರೆ, ಬಂಗಾರ ಅಂತ. ಹ್ಮ್. ನಾನು ಬಂಗಾರ ಅಂತ ಕರಿತೀನಿ. ಹ್ಮ್. ತರುಣ್ ಅಂತ ಹೆಸರಲ್ಲಿ ನಾನು ಇವತ್ವರೆಗೂ ಕರೆಯಲ್ಲ, ಕರೆದಿಲ್ಲ. ಅವ್ರು ಅಷ್ಟು ಯಾರು ತುಂಬಾ ಜನ ಅಂತ ಇದ್ರೆ ಅವ್ರು ಸೋನು ಅಂತ ಕರೀತಾರೆ. ಹ್ಮ್. ಅದ್ ಬಿಟ್ರೆ ಈಸ್ ನೆವರ್, ನಾನು ಅವ್ರಿಗೆ ಇವತ್ವರೆಗೂ ಹೆಸರಲ್ಲಿ ಕರೀಲೇ ಇಲ್ಲ. ಯೂಶುವಲಿ ಮದ್ವೆ ಆದ್ಮೇಲೆ ಏನ್ರಿ ಬನ್ರಿ ಅಂತ ಕರೀತಾರೆ. ಸೊ ಅದೇ ಇಲ್ಲ ಇಲ್ಲ ಆ ಥರದ್ದೇನಿಲ್ಲ. ಏನು ಇಲ್ಲ. ಓಕೆ. ಇಬ್ರಲ್ಲಿ ಫಸ್ಟ್ ಕಿಸ್ ಕೊಟ್ಟಿದ್ ಯಾರು? ಅಂಡ್ ಯಾರು ಇಬ್ರಲ್ಲಿ ತುಂಬಾ ರೊಮ್ಯಾಂಟಿಕ್? ನಾನೇ ಅನ್ಸುತ್ತೆ. ಐ ಥಿಂಕ್ ಇಟ್ ಇಸ್ ಮೀ. ಹ್ಮ್. ನೋ, ನಾಟ್ ದಟ್ ಹಿ ಇಸ್ ನಾಟ್, ಬಟ್ ಐ ಥಿಂಕ್ ಮೋರ್ ಇಟ್ ಇಸ್ ಹ್ಮ್. ನಾನೇ. ನೀವು- ಅದ್ಯಾವ್ದೋ ಝೀ ಅವಾರ್ಡ್ಸ್ ಅಲ್ಲೂ ಕೇಳಿದ್ರು, ಹ್ಮ್. ಅವರು ನಂದೇ ಫೋಟೋ ತೋರಿಸ್ಬಿಟ್ರು ಅಲ್ಲಿ. ಹ್ಮ್. ಸೊ ಐ ಥಿಂಕ್ ಇಟ್ ಇಸ್ ಮೀ. ನೀವು ಫಸ್ಟ್ ಕಿಸ್ ಕೊಟ್ಟಿದ್ದು ಅವ್ರಿಗೆ? ಇಲ್ಲ, ಫಸ್ಟ್ ಕಿಸ್ ಅವರೇ ಕೊಟ್ಟಿದ್ದು ನನಗೆ. ಹ್ಮ್. ಫೋರ್ಹೆಡ್ಗೆ ಹಾ. ಓನ್ಲಿ ಕಿಸ್ ಫಸ್ಟ್. ಏನ್ ಹೇಳಿದ್ರು ಆ ಟೈಮಲ್ಲಿ? ಏನಿಲ್ಲ, ಸುಮ್ಮನೆ ಹಿ ಜಸ್ಟ್ ಕಿಸ್ಡ್ ಮೀ. ದಟ್ ವಾಸ್ ದ ಫಸ್ಟ್ ಟೈಮ್. ಹ್ಮ್. ಅಷ್ಟೇ, ಏನೋ ಹೇಳಿಲ್ಲ. ಅದು ಏನ್ ಮಾತಾಡಕ್ಕೆ ಆಗಲ್ಲ ಸರ್ ಅವಾಗೆಲ್ಲ. ಇಟ್ಸ್ ದ ಫಸ್ಟ್ ಕಿಸ್ ಅಲ್ವಾ, ಸೊ ಯು ಕೆನಾಟ್ ಟಾಕ್. ಅದೇನು ಮಾತಾಡಕ್ಕೆ ಆಗಲ್ಲ ಅವಾಗ. ಸೊ ಐ ಥಿಂಕ್ ದಟ್ ವಾಸ್ ದ ಫಸ್ಟ್ ಟೈಮ್. ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅನ್ಸುತ್ತೆ maybe. ಹೌದು ಹೌದು. Okay. 9 months ಆಗ್ತಾ ಬಂದಿದೆ. ಯಾರಿಗಾದ್ರೂ ಏನಾದ್ರು ಟಿಪ್ಸ್ ಹೇಳೋ ಅಂತದಿದ್ರೆ ಹುಡುಗಿರ್ಗೆ ಮದ್ವೆ ಆಗೋದಕ್ಕೆ? ಐ ಆಮ್ ಟೂ ಯಂಗ್ ಫಾರ್ ಇಟ್. ನೀವು ಇಲ್ಲ, ನಾನು ಇವತ್ತಿಗೂ ನಾನು ಮದ್ವೆಯಲ್ಲಿ ನಾವು ಫಾಲೋ ಮಾಡ್ತಿರೋದು ಒಂದೇ ಸರ್. ಇಬ್ರು ಏನಿದ್ರು ನೈಟ್ ಒಳಗಡೆ ಹ್ಮ್. ಫಸ್ಟ್ ಥಿಂಗ್ ಸ್ಪೇಸ್. ಇವತ್ತಿನ ನಾನು ತುಂಬಾ ಡೇಟ್ ಮಾಡ್ತಿರೋ ಕಪಲ್ಸ್ ಅಲ್ಲಿ ನೋಡ್ತೀವಲ್ಲ, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಹ್ಮ್. ಹೆಂಗಿದ್ಯಾ, ಏನ್ ಮಾಡಿದ್ಯಾ, ನೀನ್ ಏನ್ ಬಟ್ಟೆ ಹಾಕಿದ್ಯಾ, ಫೋಟೋ ಕಳ್ಸು, ಇದು ಹ್ಮ್. ಮಾಡು, ಅದು ಮಾಡು. ಐ ಥಿಂಕ್ ಎಲ್ಲೋ ಅದು ರಿಲೇಶನ್ಶಿಪ್ ನ ಹಾಳು ಮಾಡುತ್ತೆ. ಅದ್ ಸ್ಪೇಸೇ ಕೊಡ್ತಾ ಇಲ್ಲ ನೀವು. ಹ್ಮ್ ಹ್ಮ್. ಇವಾಗ ನೀವೇನೋ ಕೆಲ್ಸದಲ್ಲಿ ಇರ್ತಾರೆ, ಹ್ಮ್. ಅವ್ರೇನೋ ಕೆಲ್ಸದಲ್ಲಿ ಇರ್ತಾರೆ. ನಾನು 100 ಸರ್ತಿ ಯಾಕೆ ಇನ್ನ ಮನೆಗ್ ಬಂದಿಲ್ಲ, ಹ್ಮ್. ಏನು ಇದು ಅದು ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿನೂ ಇರಿಟೇಷನ್, ಹ್ಮ್. ಅಲ್ಲಿ ಆಫೀಸಲ್ಲೂ ಆರಾಮಾಗಿರಕ್ಕಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ನನ್ ಪ್ರಕಾರ ಈ ಸ್ಪೇಸ್. ಹ್ಮ್. ಅವ್ರಿಗೆ ಅವ್ರ ಪ್ರೊಫೆಷನಲ್ ಸ್ಪೇಸ್ ಆಗಿರ್ಲಿ, ಹ್ಮ್. ಪರ್ಸನಲಿನೂ ಅವ್ರಿಗೆ ಒಂದ್ ಸ್ವಲ್ಪ ಟೈಮ್ ಬೇಕು ಸರ್. ಎಷ್ಟಂತ ನಮ್ದೇ ಕೇಳ್ಕೊಂಡಿರ್ತಾರೆ, ಅವ್ರಿಗೆ ಅಂತ ಅವ್ರ ಸ್ಪೇಸ್ ಬೇಕೇ ಬೇಕು. ಹ್ಮ್. ನಮ್ಗೂ ಅಷ್ಟೇ, ಹುಡುಗಿರ್ಗೂ ಅಷ್ಟೇ, ಆ ಹ್ಮ್. ಒಂದ್ ಸ್ಪೇಸ್ ಬೇಕೇ ಬೇಕು. ಸೊ ಅದನ್ನ ಒಂದ್ ಫಾಲೋ ಮಾಡ್ತಿದೀವಿ. ವಿ ಆರ್ ಗಿವಿಂಗ್ ಈಚ್ ಅದರ್ ಅವರ್ ಹ್ಮ್. ಸ್ಪೇಸ್. ಸೆಕೆಂಡ್ ಥಿಂಗ್ ಇಸ್, ಏನ್ ಗಲಾಟೆ ಆದ್ರೂ ರಾತ್ರಿ ಮಲ್ಕೊಳ್ಳೋದ್ ಮುಂಚೆ ನಾವು ಸಾಲ್ವ್ ಮಾಡ್ತೀವಿ. ಆಗಲ್ಲ, ಗಲಾಟೆ ಆಗಿಲ್ಲ ಅಷ್ಟು, ಏನ್ ಚಿಕ್ಕ ಚಿಕ್ಕ ವಿಷಯ, ಏನ್ ಮೈನ್ಯೂಟ್ ಥಿಂಗ್ಸ್ ಏನೋ ನನ್ಗೆ ಏನೋ ಇರಿಟೇಷನ್ ಆಗಿರುತ್ತೆ, ಅದೇನಾದ್ರೂ ಮಲ್ಕೊಳ್ಳೋದ್ ಮುಂಚೆ ಸಾಲ್ವ್ ಆಗಿರುತ್ತೆ. ಅದ್ ನೆಕ್ಸ್ಟ್ ಡೇಗೆ ಹೋಗೋದೇ ಇಲ್ಲ. ಇಬ್ರಲ್ಲಿ ಯಾರು ಫಸ್ಟ್ ಸಾರಿ ಕೇಳ್ತೀರಾ? ನಾನೇ. ನೀವೇ ಕೇಳೋದು? ಕೋಪ ಯಾರಿಗೆ ಜಾಸ್ತಿ ಬರುತ್ತೆ? ನಾನೇ. ನನ್ಗೆ ಇಲ್ಲ ಇಲ್ಲ, ಅವ್ರಿಗೂ ಇದೆ, ಅವ್ರಿಗಿದೆ. ನಾನು ಇಲ್ಲ, ನನ್ನ ಮೇಲೆ ತಗೊಳಲ್ಲ ಇದು, ಅವ್ರಿಗೇನೆ ಕೋಪ. ಕೋಪ ಯಾವ್ದಾದ್ರು ಒಂದು ಸೀನಲ್ಲಿ ಏನಾದ್ರು ಇದೆಯಾ ಅಂತ? ಬಿಕಾಸ್ ಅಂದ್ರೆ ಯಾವತ್ತಾದ್ರೂ ಕೋಪ ಕೋಪ ಅಂದ್ರೆ ಪಟ್ಟಿದ್ರೆ ಅವ್ರದ್ದು ಹ್ಮ್. ಕೋಪ ಅಲ್ಲ, ಹೂ ಅಂತೆಲ್ಲ ಏನಿಲ್ಲ. ಹ್ಮ್. ಸುಮ್ನೆ ಹಿಂಗ್ ಒಂದ್ ಲುಕ್ ಕೊಡ್ತಾರೆ ಅಷ್ಟೇ. ಅದ್ರಲ್ಲೇ ಅದೇ ಕೋಪ ಅವ್ರದ್ದು. ಮತ್ತೆ ತುಂಬಾ ಅದೇನ್ ಚಿಕ್ಕ ವಿಷಯ ಆಗಿರ್ಬೋದು, ಅವ್ರ ಕೋಪಕ್ಕಿಂತ ಈಸ್ ಇಮೋಷನಲಿ ಹಿ ಗೆಟ್ಸ್ ಹರ್ಟ್. ಹ್ಮ್ ಹ್ಮ್ ಅಲ್ಲೇ ಕೋಪ. ನಾನ್ ಹೆಂಗಂದ್ರೆ ನಂಗೆ ಕೋಪ ಬರುತ್ತೆ, ಅಲ್ಲೇ ಡೌನ್ ಆಗ್ಬಿಡ್ತೀನಿ. ಹ್ಮ್ ಡಸಂಟ್ ಟೇಕ್ ಮಚ್ ಟೈಮ್. ಅವರು ಇಮೋಷನಲಿ ತಗೋತಾರೆ ಅದನ್ನ. ಹ್ಮ್ ಸೊ ಅದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಅವ್ರು ಹಿ ಟೇಕ್ಸ್ ಇಟ್ ಟೂ ಮಚ್. ತುಂಬಾ ಥಿಂಕ್ ಮಾಡ್ತಾರೆ. ಒಂದ್ ಚಿಕ್ಕ ವಿಷಯ ಆಗಿರ್ಬೋದು, ಹ್ಮ್. ಅದನ್ನ ಇಟ್ಕೊಂಡು ತುಂಬಾ ಯೋಚನೆ ಮಾಡ್ತಾರೆ. ಹ್ಮ್. ನನ್ ತಪ್ಪೇನಿದೆ, ಅವ್ರ ತಪ್ಪೇನಿದೆ, ಅದೆಲ್ಲ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಗೊತ್ತಾ. ಹ್ಮ್. ಐ ಥಿಂಕ್ ದಟ್ ಇಸ್ ಸನ್. ಬಟ್ ಶಾರ್ಟ್ ಟೆಂಪರ್ಡ್ ಜಾಸ್ತಿ, ಅಂದ್ರೆ ಕೋಪ ಬರೋದು ಅವ್ರಿಗೇನೆ, ನನ್ಗೆ ಅಷ್ಟಿಲ್ಲ. ಪೇಷನ್ಸ್ ಯಾರಿಗಿದೆ ಇಬ್ರಲ್ಲಿ ಜಾಸ್ತಿ? ಅವ್ರಿಗೇನೆ. ಎಲ್ಲ ಅವ್ರಿಗೆ. ಕೋಪ ಅವ್ರಿಗೆ ಒಂದ್ ಪೋರ್ಷನ್ ಆದ್ರೆ, ಹ್ಮ್. ಪೇಷನ್ಸು ನೆಕ್ಸ್ಟ್ ಲೆವೆಲ್ ಇದೆ. ಹ್ಮ್ ಹ್ಮ್ ಅದನ್ನು ಆ ಕೋಪ ಯಾವಾಗ ಬರೋದಂದ್ರೆ ಎಲ್ಲ ಆಗಿ ಇದೆಲ್ಲ ಅದಾದ್ಮೇಲೆ ಕೋಪ ಬರೋದು. ಹ್ಮ್. ನನ್ಗೆ ಜಾಸ್ತಿ, ನನ್ಗೂ ಕೋಪ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ನಾಟ್ ಅಸ್ ಮಚ್ ಅಸ್ ಹಿಮ್. ಹ್ಮ್. ಪೇಷನ್ಸು ಅವ್ರಿಗೇನೆ ಜಾಸ್ತಿ, ನನ್ ಪೇಷನ್ಸ್ ಹ್ಮ್. ತುಂಬಾ. ಅವರಷ್ಟು ಅಂತೂ ಚಾನ್ಸೇ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.